ರೋಡ್ ಮಾಡ್ಸಕ್ಕೆ ಕೊಟ್ಟರೆ ಸರ್ ನಿಮಿಷ ಸರ್ ಓಕೆ ಸರ್ ಮಾತಾಡಿ ಸರ್ ಆಯ್ತಾ. ಎಲ್ಲರಿಗೂ ನಮಸ್ಕಾರ. ನಮ್ಮ ಅಗತ್ಯಪಡಿ ಗ್ರಾಮದಲ್ಲಿ ಸಿಪಿಯ ರಸ್ತೆಯ ಗುಡ್ಲಿ ಪೂಜೆನ ಮಾಡಿದ್ದೀವಿ. ಇವತ್ತು 25 ಲಕ್ಷದ ವೆಚ್ಚದಲ್ಲಿ ರಸ್ತೆ 41 ಲಕ್ಷ ಕಾಮಗಾರಿನ ಶುರು ಮಾಡಿದ್ದೀವಿ. ಆ್ಯಕ್ಚುಲಿ 25 ಹಾಕಿದ್ವಿ, ಅಡಿಷನಲ್ 16 ಹಾಕಿ ಒಂದು ಗ್ರಾಮದ ರಸ್ತೆ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಗುಡ್ಲಿ ಪೂಜೆ ಮಾಡಿದ್ದೀವಿ. ಇವತ್ತು ಹೆಚ್ಚಿನ ರೀತಿಯಲ್ಲಿ ಅನುದಾನಗಳು ನಮ್ಮ ಗುಂಡ್ಲುಪೇಟೆಗೆ ಬಂದಿದೆ. ಅದರಲ್ಲಿ ಯಾವುದೇ ಥರದ ಅನುಮಾನಗಳಿಲ್ಲ. ನಾವು ಇರೋದನ್ನ ಹೇಳ್ಬೇಕು, ಇಲ್ದಿರೋದನ್ನ ಹೇಳೋಕ್ಕಾಗಲ್ಲ. ಇವತ್ತು 85 ಕೋಟಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಬಂದಿದೆ. ಫಸ್ಟು 2023-24 25 ಕೋಟಿ, 24-25 10 ಕೋಟಿ. ಅದು ಇದು ನಮಗೆ ಏನು ರೈನ್ ರಿಲೀಫ್ ಫಂಡ್ ಅಂತ, ಫ್ಲಡ್ ರಿಲೀಫ್ ಫಂಡ್ ಅಂತ 10 ಕೋಟಿ. ಈಗ 50 ಕೋಟಿ ಅಪ್ರೂವ್ ಆಗಿದೆ. ಈಗ 50 ಕೋಟಿ ಅಪ್ರೂವ್ ಆಗಿ ಡಿ ಸಿ ಅವರ ಅಧಿಕಾರ ಡಿ ಸಿ ಅವ್ರ ಹತ್ರ ಇದೆ. ಡಿ ಸಿ ಅವರಿಗೆ ವಹಿಸಿದ್ದಾರೆ. ಆ ಮುಖಾಂತರ ಡಿ ಸಿ ಅವರಿಗೆ ಅಪ್ರೂವ್ ಮಾಡಿದರೆ ಅದು ಎಸ್ಟಿಮೇಟ್ ಆದ ತಕ್ಷಣ ಅದರ ಕಾಮಗಾರಿಗಳು ನಾನು ಬೆಳಗಾಂ ಅಧಿವೇಶನ ಮುಗಿಸ್ಕೊಂಬಂದ್ಮೇಲಿಂದ ಶುರು ಮಾಡ್ತೀವಿ. ಅದರಲ್ಲಿ 50 ಕೋಟಿಲಿ 19 ಕೋಟಿ KRDLಗೆ ರಸ್ತೆಗಳಿಗೆ ಹಾಕಿದ್ದೀವಿ, CC ರೋಡ್ಗೆ 6 ಕೋಟಿ ಸಮುದಾಯ ಭವನಗಳಿಗೆ ಹಾಕಿದ್ದೀವಿ, 4 ಕೋಟಿ 80 ಲಕ್ಷ ದೇವಸ್ಥಾನಗಳಿಗೆ ಹಾಕಿದ್ದೀವಿ, 2 ಕೋಟಿ ಮಠಗಳಿಗೆ ಹಾಕಿದ್ದೀವಿ. ಜೊತೆಗೆ ಪುರಸಭೆಗೆ 5 ಕೋಟಿ ಕೊಟ್ಟಿದ್ದೀವಿ. ಪುರಸಭೆಯಲ್ಲೂ ಪ್ರಮುಖವಾದ ರಸ್ತೆಗಳು ಡೆವಲಪ್ ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಈಗಾಗಲೇ ಕೆಲವು ಗ್ರಾಮಗಳಲ್ಲಿ ಬೇಡಿಕೆ ಇದೆ. ಈಗ ಹಸ್ಗುಲಿ ಇದೆ, ಆಮೇಲೆ ನಮ್ಮ ಬೋಗೈನುಂಡಿ ಇದೆ. ಕೆಲವು ಗ್ರಾಮಗಳಲ್ಲಿ ಮುಂಚೆ ಹಾಕಿದ್ರಿಂದ ಈ ಸಲ ನಾವು ಹಾಕೋಕ್ಕಾಗಿಲ್ಲ. ಯಾಕಂದರೆ ಎಲ್ಲ 180 ಹಳ್ಳಿನೂ ಕವರ್ ಮಾಡಬೇಕಾದ ಸಮಸ್ಯೆ ಇದ್ದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ವಿಶ್ವಾಸ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಗುಂಡ್ಲುಪೇಟೆ ಕ್ಷೇತ್ರದ ಬಗ್ಗೆ ವಿಶೇಷವಾದ ಕಾಳಜಿ ಇಟ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ಸೊ ಮುಂದಿನ ದಿನಗಳಲ್ಲಿ ಮುಂದುವರೆದ ಕಾಮಗಾರಿಗಳಿಗೆ ಹಸ್ಗುಲಿ ಇರ್ಬೋದು, ಬೋಗೈನುಂಡಿ ಇರ್ಬೋದು, ರಂಗುಪುರ ಇರ್ಬೋದು, ಕಮ್ರಳ್ಳಿ ಇರ್ಬೋದು, ಕಾರಳ್ಳಿ ಇರ್ಬೋದು, ಇಲ್ಲಿ ಅಗತ್ಕೊಂಡಳ್ಳಿಗೆ 2 ಸಲ ಹಾಕ್ಬಿಟ್ಟಿದ್ದೀವಿ ಹಂಗಾಗಿ. ಆಮೇಲೆ ಕಬ್ಬಳ್ಳಿ ಇರ್ಬೋದು, ಅಕ್ಲಪುರಕ್ಕೆ ಈಗ 40 ಲಕ್ಷ ಹಾಕಿದ್ದೀವಿ 50 ಕೋಟಿಲಿ. ಸೊ ಹಂಗಾಗಿ ಮುಂದುವರೆದ ಕಾಮಗಾರಿಗಳನ್ನ ಖಂಡಿತವಾಗ್ಲೂ ಮಾಡ್ತೀವಿ. ಅದರಲ್ಲಿ ಯಾವುದೇ ಥರದ ಒತ್ತಡಗಳಿದೆ, ಹಸ್ಗುಲಿಯಲ್ಲಿ ಒತ್ತಡಗಳಿದೆ, ಎಲ್ಲ ಊರಲ್ಲೂ ಗ್ರಾಮಗಳಲ್ಲಿ ಒತ್ತಡ ಇದೆ. ಮಾಡೋ ಕೆಲಸ 100% ಮಾಡ್ತೀವಿ. ಅದ್ರ ಜೊತೆಗೆ ವಿಶೇಷವಾಗಿ 475 ಕೋಟಿ ಏನು 110 ಕೆರೆ ಕಟ್ಟೆಗಳು ತುಂಬಿಸೋದು ಅನುಮೋದನೆ ಆಗಿತ್ತು, ಟೆಂಡರ್ ಆಗಿತ್ತು. ಈಗ ಬೋರ್ಡ್ ಮೀಟಿಂಗೆಲ್ಲ ಅಪ್ರೂವ್ ಆಗಿದೆ. ಅದು ಸ್ಟಾರ್ ಚಂದ್ರನ್ ಅವ್ರಿಗೆ ಇದಾಗಿದೆ, ಟೆಂಡರ್ ಆಗಿದೆ. ಅತಿ ಶೀಘ್ರದಲ್ಲೇ ಜನವರಿ 2ನೇ ವಾರದಲ್ಲಿ ಸಂಕ್ರಾಂತಿ ಹಬ್ಬ ಆದ ನಂತರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಗುದ್ಲಿ ಪೂಜೆ ಮಾಡಿಸಿ ಆ ಕಾಮಗಾರಿಗೆ ಚಾಲನೆ ಕೊಡ್ತೀವಿ. ನನ್ನ ಈ ಅವಧಿ ಇದೆ 2 ವರ್ಷ. ಇನ್ನು ಆ 2 ವರ್ಷಗಳ ಅವಧಿಯಲ್ಲಿ ಅದು 80% ಕಾಮಗಾರಿ ಮುಗಿಬೇಕು ಅಂತ ಈಗಾಗಲೇ ವರ್ಷ ಅವಧಿಯಲ್ಲಿ ಒಂದು 70-80% ಕೆಲಸ ಅದು ನೀರಾವರಿ ಮುಗಿಬೇಕು ಅಂತಲೇ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಸಕಾರಾತ್ಮಕವಾಗಿ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಸೊ ಹಂಗಾಗಿ ಖಂಡಿತವಾಗ್ಲೂ ಆ ಕೆಲಸನೂ ಮಾಡ್ತೀವಿ. ಅದ್ರ ಜೊತೆಗೆ ವಿರೋಧ ಪಕ್ಷದ ಟೀಕೆಗಳಿಗೆ ನಾವು ಯಾವುದೇ ಥರದ ಹೆದರ್ಕೊಳ್ಳೋದಿಲ್ಲ, ಉತ್ತರನೂ ಕೊಡಲ್ಲ. ಅಲ್ಲಿ ಮಾತಾಡೋರೆಲ್ಲ ನಾನು ನೋಡಿದ್ದೀವಿ ವಿಡಿಯೋಗಳಲ್ಲಿ. ಅವರು ಏನು ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರೇ ಉತ್ತರ ಕೊಡಬೇಕು ನನಗೆ. ನಾನು ಅವ್ರನ್ನ ಈ ಮುಖಾಂತರ ಕೇಳೋದು 900 ಕೋಟಿ ಎಲ್ಲಿದೆ, 900 ಕೋಟಿ ಕಾಮಗಾರಿಗಳು ಏನಾಗಿದೆ ಗುಂಡ್ಲುಪೇಟೆಯಲ್ಲಿ ಹೇಳಿ. ನಾವು ಅದ್ರ ಬಗ್ಗೆ ಅವರು ಕೊಟ್ಟರೆ ಅದ್ರ ಬಗ್ಗೆ ನಾನಂತೂ ಸುಳ್ಳು ಹೇಳೋ ವಿಚಾರ ಇಲ್ಲ. ನಾನು ಹೇಳ್ತಿದ್ದೀನಿ 85 ಕೋಟಿ, ಅದು SSDP 20 ಕೋಟಿ, PWD 25 ಕೋಟಿ, ಜೊತೆಗೆ ಹತ್ತಿ ಮಾರ್ಕೆಟು, ಅಂಬೇಡ್ಕರ್ ಶಾಲೆ, ಮೊರಾರ್ಜಿ ದೇಸಾಯಿ ಶಾಲೆ, ಕೋಲ್ಡ್ ಸ್ಟೋರೇಜು, KAB ಸಬ್ಸ್ಟೇಷನ್ನು, ಇಷ್ಟು ನನ್ನ ಕಾಮಗಾರಿಗಳು 2.25 ವರ್ಷದಲ್ಲಿ. ದೇವರಾಜ ಕ್ರೀಡಾಂಗಣದ ಕಾಂಪೌಂಡು, ಅಂಬೇಡ್ಕರ್ ಭವನದ ಅಭಿವೃದ್ಧಿಗೆ 1 ಕೋಟಿ, ವಾಲ್ಮೀಕಿ ಸಮುದಾಯ ಭವನಕ್ಕೆ 1 ಕೋಟಿ, ಕನಕ ಭವನಕ್ಕೆ 75 ಲಕ್ಷ, ಜೊತೆಗೆ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ SCP ಗ್ರಾಂಟಲ್ಲಿ ರೋಡ್ಗಳು TSP 2 ವರ್ಷದಲ್ಲಿ ಜೈನ್ ಕುರುಬಾಗ್ ಬಂದಿದೆ. ಇನ್ನು ಈ ವರ್ಷ ನಮಗೆ ಎಕ್ಸ್ಪೆಕ್ಟೆಡ್ ಮಾಡಿದ್ದೀವಿ ಒಂದು 5 ಕೋಟಿ. ಅದರಲ್ಲಿ 2 ಕೋಟಿ ಸಮುದಾಯ ಭವನಗಳಿಗೆ 3 ಕೋಟಿ ರಸ್ತೆಗಳಿಗೆ ಕೊಡ್ತಾರೆ ಅಂತ ಈಗಾಗಲೇ ಅದು ಅಪ್ರೂವ್ ಆಗಿದೆ. ಸೊ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಶುರು ಮಾಡ್ತೀವಿ. ಸುಳ್ಳು ಹೇಳೋ ಪ್ರಮೇಯ ನನಗಿಲ್ಲ, ಸುಳ್ಳು ಹೇಳಿ ನಾನು ಹೆಸರು ಮಾಡಬೇಕಾಗಿಲ್ಲ. ನಾನು ಯಾವುದೇ ಕಾರಣಕ್ಕೂ ನನ್ನ ಕೈಲಾಗಿದ್ದೇ ಮಾಡಿದ್ದೀನಿ ಅಂತ ಹೇಳ್ತೀನಿ ಹೊರತು ನಾನು ಹಿಂದೆ ತಂದಿದ್ದ ಗ್ರ್ಯಾಂಟ್ಗಳ ಬಗ್ಗೆನೂ ಮಾತಾಡಲ್ಲ. ಮುಂದೆ ತಂದು ಮಾಡಿದ್ರೆ ನಮ್ಮ ಕ್ಷೇತ್ರದ ಜನ ನನಗೆ ಆಯ್ಕೆ ಮಾಡಿದ್ದಾರೆ, ಅದ್ರ ಪ್ರಕಾರ ಕೆಲಸ ಮಾಡ್ತೀನಿ. ಸೊ ಹಾಗಾಗಿ ವಿರೋಧ ಪಕ್ಷರು ಏನೇ ಮಾತಾಡಿದ್ರು ಅದಕ್ಕೆ ನಾನು ಉತ್ತರ ಕೊಡಲ್ಲ.